ಹಾಗಾದ್ರೆ ಏನಾಗಿತ್ತು? ಇಡೀ ಜಿಲ್ಲಾಡಳಿತ ಜೊತೆಗೆ ಪೊಲೀಸರು ಜೊತೆಗೆ ಈಶ್ವರ ಮಲ್ಪೆ ಅಂಡ್ ತಂಡ ಇವರೆಲ್ಲರೂ ಸೇರಿ ನಿನ್ನೆ ಆ ಕೆರೆಯಲ್ಲಿ ಅಷ್ಟೆಲ್ಲ ಹುಡುಕಿದ್ರು ಕೂಡ ಸಿಕ್ಲಿಲ್ಲ. ಹಾಗಾದ್ರೆ ಎಲ್ಲೋಗಿದ್ಲು ಆ ಮಹಿಳೆ? ಏನಾಗಿತ್ತು ಅಂತ ನೋಡಿದ್ರೆ ಪ್ರಿಯಾಂಕಾ ನಾಪತ್ತೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಮಹಿಳೆಗಿತ್ತು ಅಕ್ರಮ ಸಂಬಂಧ. ನಾಪತ್ತೆಯಾಗಿದ್ದ ಮಹಿಳೆಗೆ ಅಕ್ರಮ ಸಂಬಂಧ ಇತ್ತು. ಕುಣಿಗಲ್ನ ಗೊಟ್ಟಿಗೆರೆಯ ಡೇವಿಡ್ ಅವರ ಮನೆಯಲ್ಲಿ ಆಕೆ ಪತ್ತೆಯಾಗಿದ್ದಾಳೆ. 2 ದಿನದಿಂದ ಡೇವಿಡ್ ಅವರ ಮನೆಯಲ್ಲೇ ಇದ್ರು ಅಂತ ಹೇಳಲಾಗಿದೆ. ಈ ಮಹಿಳೆಯ ಪತಿ ರುದ್ರೇಶ್ ಅವರ ಗೆಳೆಯ ಅಂತ ಹೇಳಲಾಗ್ತಾ ಇದೆ. ಡೇವಿಡ್ ಅನ್ನುವಂತಹ ವ್ಯಕ್ತಿ, ಆ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಇತ್ತು ಅನ್ನುವಂತ ಹೇಳಲಾಗ್ತಾ ಇದೆ. ಕುಣಿಗಲ್ನ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿದ್ದಂತಹ ವ್ಯಕ್ತಿ ಡೇವಿಡ್. ಪ್ರಿಯಾಂಕಾಳನ್ನ ಬೇಲೂರು ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ. ನೋಡಿ, ಆ ಮಹಿಳೆಯ ಪ್ರಿಯಕರ ಡೇವಿಡ್ ಮತ್ತು ಆಕೆ ಮನೆಯಲ್ಲಿ ಸಿಕ್ಕಿಬಿದ್ದ ಕ್ಷಣದಲ್ಲಿ ತೆಗೆದಂತಹ ಫೋಟೋ ಇದು. ಆ ವ್ಯಕ್ತಿ ಡೇವಿಡ್ ಅವರ ಮನೆಯಲ್ಲಿ ಸಿಕ್ಕಿಬಿದ್ದಾಗ ತೆಗೆದಂತಹ ಫೋಟೋ. ಇಡೀ ಜಿಲ್ಲಾಡಳಿತ ಅಷ್ಟೆಲ್ಲ ಮಾಡಿ ಹುಡುಕ್ತಾ ಇದ್ರು. ಅಲ್ಲಿ ಕೆರೆ ಹತ್ರ ಏನೇನಾಯ್ತು ಅಂತ ಇವ್ರಿಗೆ ಗೊತ್ತಾಗ್ಲಿಲ್ವಾ? ಎಲ್ಲ ಮಾಧ್ಯಮಗಳಲ್ಲಿ ಬಂದಿದ್ರು ಕೂಡ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ತಾನು ಮಾಹಿತಿ ತಿಳಿಸಬೇಕು ಅನ್ನುವಂಥದ್ದು ಗೊತ್ತಾಗ್ಲಿಲ್ವಾ? ಅಲ್ಲಿವರೆಗೂ ಕೂಡ ಹೀಗೆ ಬಚ್ಚಿಟ್ಕೊಂಡು ಕೂತಿದ್ರು. ಕೊನೆಗೆ ಪೊಲೀಸರು ಆಕೆ ಜೀವಂತ ಇದ್ದಾಳೆ ಅನ್ನೋದನ್ನ ಟ್ರ್ಯಾಕ್ ಮಾಡಿದ್ರು. ಹಾಗಾದ್ರೆ ಏನಾಗಿತ್ತು? ಇಡೀ ಜಿಲ್ಲಾಡಳಿತ ಜೊತೆಗೆ ಪೊಲೀಸರು ಜೊತೆಗೆ ಈಶ್ವರ ಮಲ್ಪೆ ಅಂಡ್ ತಂಡ ಇವರೆಲ್ಲರೂ ಸೇರಿ ನಿನ್ನೆ ಆ ಕೆರೆಯಲ್ಲಿ ಅಷ್ಟೆಲ್ಲ ಹುಡುಕಿದ್ರು ಕೂಡ ಸಿಕ್ಲಿಲ್ಲ. ಹಾಗಾದ್ರೆ ಎಲ್ಲೋಗಿದ್ಲು ಆ ಮಹಿಳೆ? ಏನಾಗಿತ್ತು ಅಂತ ನೋಡಿದ್ರೆ ಪ್ರಿಯಾಂಕಾ ನಾಪತ್ತೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಮಹಿಳೆಗಿತ್ತು ಅಕ್ರಮ ಸಂಬಂಧ. ನಾಪತ್ತೆಯಾಗಿದ್ದ ಮಹಿಳೆಗೆ ಅಕ್ರಮ ಸಂಬಂಧ ಇತ್ತು. ಕುಣಿಗಲ್ನ ಗೊಟ್ಟಿಗೆರೆಯ ಡೇವಿಡ್ ಅವರ ಮನೆಯಲ್ಲಿ ಆಕೆ ಪತ್ತೆಯಾಗಿದ್ದಾಳೆ. 2 ದಿನದಿಂದ ಡೇವಿಡ್ ಅವರ ಮನೆಯಲ್ಲೇ ಇದ್ರು ಅಂತ ಹೇಳಲಾಗಿದೆ. ಈ ಮಹಿಳೆಯ ಪತಿ ರುದ್ರೇಶ್ ಅವರ ಗೆಳೆಯ ಅಂತ ಹೇಳಲಾಗ್ತಾ ಇದೆ. ಡೇವಿಡ್ ಅನ್ನುವಂತಹ ವ್ಯಕ್ತಿ, ಆ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಇತ್ತು ಅನ್ನುವಂತ ಹೇಳಲಾಗ್ತಾ ಇದೆ. ಕುಣಿಗಲ್ನ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿದ್ದಂತಹ ವ್ಯಕ್ತಿ ಡೇವಿಡ್. ಪ್ರಿಯಾಂಕಾಳನ್ನ ಬೇಲೂರು ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ. ನೋಡಿ, ಆ ಮಹಿಳೆಯ ಪ್ರಿಯಕರ ಡೇವಿಡ್ ಮತ್ತು ಆಕೆ ಮನೆಯಲ್ಲಿ ಸಿಕ್ಕಿಬಿದ್ದ ಕ್ಷಣದಲ್ಲಿ ತೆಗೆದಂತಹ ಫೋಟೋ ಇದು. ಆ ವ್ಯಕ್ತಿ ಡೇವಿಡ್ ಅವರ ಮನೆಯಲ್ಲಿ ಸಿಕ್ಕಿಬಿದ್ದಾಗ ತೆಗೆದಂತಹ ಫೋಟೋ. ಇಡೀ ಜಿಲ್ಲಾಡಳಿತ ಅಷ್ಟೆಲ್ಲ ಮಾಡಿ ಹುಡುಕ್ತಾ ಇದ್ರು. ಅಲ್ಲಿ ಕೆರೆ ಹತ್ರ ಏನೇನಾಯ್ತು ಅಂತ ಇವ್ರಿಗೆ ಗೊತ್ತಾಗ್ಲಿಲ್ವಾ? ಎಲ್ಲ ಮಾಧ್ಯಮಗಳಲ್ಲಿ ಬಂದಿದ್ರು ಕೂಡ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ತಾನು ಮಾಹಿತಿ ತಿಳಿಸಬೇಕು ಅನ್ನುವಂಥದ್ದು ಗೊತ್ತಾಗ್ಲಿಲ್ವಾ? ಅಲ್ಲಿವರೆಗೂ ಕೂಡ ಹೀಗೆ ಬಚ್ಚಿಟ್ಕೊಂಡು ಕೂತಿದ್ರು. ಕೊನೆಗೆ ಪೊಲೀಸರು ಆಕೆ ಜೀವಂತ ಇದ್ದಾಳೆ ಅನ್ನೋದನ್ನ ಟ್ರ್ಯಾಕ್ ಮಾಡಿದ್ರು. ಹಾಗಾದ್ರೆ ಏನಾಗಿತ್ತು? ಇಡೀ ಜಿಲ್ಲಾಡಳಿತ ಜೊತೆಗೆ ಪೊಲೀಸರು ಜೊತೆಗೆ ಈಶ್ವರ ಮಲ್ಪೆ ಅಂಡ್ ತಂಡ ಇವರೆಲ್ಲರೂ ಸೇರಿ ನಿನ್ನೆ ಆ ಕೆರೆಯಲ್ಲಿ ಅಷ್ಟೆಲ್ಲ ಹುಡುಕಿದ್ರು ಕೂಡ ಸಿಕ್ಲಿಲ್ಲ. ಹಾಗಾದ್ರೆ ಎಲ್ಲೋಗಿದ್ಲು ಆ ಮಹಿಳೆ? ಏನಾಗಿತ್ತು ಅಂತ ನೋಡಿದ್ರೆ ಪ್ರಿಯಾಂಕಾ ನಾಪತ್ತೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಮಹಿಳೆಗಿತ್ತು ಅಕ್ರಮ ಸಂಬಂಧ. ನಾಪತ್ತೆಯಾಗಿದ್ದ ಮಹಿಳೆಗೆ ಅಕ್ರಮ ಸಂಬಂಧ ಇತ್ತು. ಕುಣಿಗಲ್ನ ಗೊಟ್ಟಿಗೆರೆಯ ಡೇವಿಡ್ ಅವರ ಮನೆಯಲ್ಲಿ ಆಕೆ ಪತ್ತೆಯಾಗಿದ್ದಾಳೆ. 2 ದಿನದಿಂದ ಡೇವಿಡ್ ಅವರ ಮನೆಯಲ್ಲೇ ಇದ್ರು ಅಂತ ಹೇಳಲಾಗಿದೆ. ಈ ಮಹಿಳೆಯ ಪತಿ ರುದ್ರೇಶ್ ಅವರ ಗೆಳೆಯ ಅಂತ ಹೇಳಲಾಗ್ತಾ ಇದೆ. ಡೇವಿಡ್ ಅನ್ನುವಂತಹ ವ್ಯಕ್ತಿ, ಆ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಇತ್ತು ಅನ್ನುವಂತ ಹೇಳಲಾಗ್ತಾ ಇದೆ. ಕುಣಿಗಲ್ನ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿದ್ದಂತಹ ವ್ಯಕ್ತಿ ಡೇವಿಡ್. ಪ್ರಿಯಾಂಕಾಳನ್ನ ಬೇಲೂರು ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ. ನೋಡಿ, ಆ ಮಹಿಳೆಯ ಪ್ರಿಯಕರ ಡೇವಿಡ್ ಮತ್ತು ಆಕೆ ಮನೆಯಲ್ಲಿ ಸಿಕ್ಕಿಬಿದ್ದ ಕ್ಷಣದಲ್ಲಿ ತೆಗೆದಂತಹ ಫೋಟೋ ಇದು. ಆ ವ್ಯಕ್ತಿ ಡೇವಿಡ್ ಅವರ ಮನೆಯಲ್ಲಿ ಸಿಕ್ಕಿಬಿದ್ದಾಗ ತೆಗೆದಂತಹ ಫೋಟೋ. ಇಡೀ ಜಿಲ್ಲಾಡಳಿತ ಅಷ್ಟೆಲ್ಲ ಮಾಡಿ ಹುಡುಕ್ತಾ ಇದ್ರು. ಅಲ್ಲಿ ಕೆರೆ ಹತ್ರ ಏನೇನಾಯ್ತು ಅಂತ ಇವ್ರಿಗೆ ಗೊತ್ತಾಗ್ಲಿಲ್ವಾ? ಎಲ್ಲ ಮಾಧ್ಯಮಗಳಲ್ಲಿ ಬಂದಿದ್ರು ಕೂಡ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ತಾನು ಮಾಹಿತಿ ತಿಳಿಸಬೇಕು ಅನ್ನುವಂಥದ್ದು ಗೊತ್ತಾಗ್ಲಿಲ್ವಾ?
ಅಲ್ಲಿವರೆಗೂ ಕೂಡ ಹೀಗೆ ಬಚ್ಚಿಟ್ಕೊಂಡು ಕೂತಿದ್ರು. ಕೊನೆಗೆ ಪೊಲೀಸರು ಆಕೆ ಜೀವಂತ ಇದ್ದಾಳೆ ಅನ್ನೋದನ್ನ ಟ್ರ್ಯಾಕ್ ಮಾಡಿದ್ರು. ಹಾಗಾದ್ರೆ ಏನಾಗಿತ್ತು? ಇಡೀ ಜಿಲ್ಲಾಡಳಿತ ಜೊತೆಗೆ ಪೊಲೀಸರು ಜೊತೆಗೆ ಈಶ್ವರ ಮಲ್ಪೆ ಅಂಡ್ ತಂಡ ಇವರೆಲ್ಲರೂ ಸೇರಿ ನಿನ್ನೆ ಆ ಕೆರೆಯಲ್ಲಿ ಅಷ್ಟೆಲ್ಲ ಹುಡುಕಿದ್ರು ಕೂಡ ಸಿಕ್ಲಿಲ್ಲ. ಹಾಗಾದ್ರೆ ಎಲ್ಲೋಗಿದ್ಲು ಆ ಮಹಿಳೆ? ಏನಾಗಿತ್ತು ಅಂತ ನೋಡಿದ್ರೆ, ಪ್ರಿಯಾಂಕಾ ನಾಪತ್ತೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಮಹಿಳೆಗಿತ್ತು ಅಕ್ರಮ ಸಂಬಂಧ. ನಾಪತ್ತೆಯಾಗಿದ್ದ ಮಹಿಳೆಗೆ ಅಕ್ರಮ ಸಂಬಂಧ ಇತ್ತು. ಕುಣಿಗಲ್ನ ಗೊಟ್ಟಿಗೆರೆಯ ಡೇವಿಡ್ ಅವರ ಮನೆಯಲ್ಲಿ ಆಕೆ ಪತ್ತೆಯಾಗಿದ್ದಾಳೆ. 2 ದಿನದಿಂದ ಡೇವಿಡ್ ಅವರ ಮನೆಯಲ್ಲೇ ಇದ್ರು ಅಂತ ಹೇಳಲಾಗಿದೆ. ಈ ಮಹಿಳೆಯ ಪತಿ ರುದ್ರೇಶ್ ಅವರ ಗೆಳೆಯ ಅಂತ ಹೇಳಲಾಗ್ತಾ ಇದೆ. ಡೇವಿಡ್ ಅನ್ನುವಂತಹ ವ್ಯಕ್ತಿ, ಆ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಇತ್ತು ಅನ್ನುವಂತ ಹೇಳಲಾಗ್ತಾ ಇದೆ. ಕುಣಿಗಲ್ನ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿದ್ದಂತಹ ವ್ಯಕ್ತಿ ಡೇವಿಡ್. ಪ್ರಿಯಾಂಕಾಳನ್ನ ಬೇಲೂರು ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ. ನೋಡಿ, ಆ ಮಹಿಳೆಯ ಪ್ರಿಯಕರ ಡೇವಿಡ್ ಮತ್ತು ಆಕೆ ಮನೆಯಲ್ಲಿ ಸಿಕ್ಕಿಬಿದ್ದ ಕ್ಷಣದಲ್ಲಿ ತೆಗೆದಂತಹ ಫೋಟೋ ಇದು. ಆ ವ್ಯಕ್ತಿ ಡೇವಿಡ್ ಅವರ ಮನೆಯಲ್ಲಿ ಸಿಕ್ಕಿಬಿದ್ದಾಗ ತೆಗೆದಂತಹ ಫೋಟೋ. ಇಡೀ ಜಿಲ್ಲಾಡಳಿತ ಅಷ್ಟೆಲ್ಲ ಮಾಡಿ ಹುಡುಕ್ತಾ ಇದ್ರು. ಅಲ್ಲಿ ಕೆರೆ ಹತ್ರ ಏನೇನಾಯ್ತು ಅಂತ ಇವ್ರಿಗೆ ಗೊತ್ತಾಗ್ಲಿಲ್ವಾ? ಎಲ್ಲ ಮಾಧ್ಯಮಗಳಲ್ಲಿ ಬಂದಿದ್ರು ಕೂಡ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ತಾನು ಮಾಹಿತಿ ತಿಳಿಸಬೇಕು ಅನ್ನುವಂಥದ್ದು ಗೊತ್ತಾಗ್ಲಿಲ್ವಾ? ಅಲ್ಲಿವರೆಗೂ ಕೂಡ ಹೀಗೆ ಬಚ್ಚಿಟ್ಕೊಂಡು ಕೂತಿದ್ರು. ಕೊನೆಗೆ ಪೊಲೀಸರು ಆಕೆ ಜೀವಂತ ಇದ್ದಾಳೆ ಅನ್ನೋದನ್ನ ಟ್ರ್ಯಾಕ್ ಮಾಡಿದ್ರು. ಹಾಗಾದ್ರೆ ಏನಾಗಿತ್ತು? ಇಡೀ ಜಿಲ್ಲಾಡಳಿತ ಜೊತೆಗೆ ಪೊಲೀಸರು ಜೊತೆಗೆ ಈಶ್ವರ ಮಲ್ಪೆ ಅಂಡ್ ತಂಡ ಇವರೆಲ್ಲರೂ ಸೇರಿ ನಿನ್ನೆ ಆ ಕೆರೆಯಲ್ಲಿ ಅಷ್ಟೆಲ್ಲ ಹುಡುಕಿದ್ರು ಕೂಡ ಸಿಕ್ಲಿಲ್ಲ. ಹಾಗಾದ್ರೆ ಎಲ್ಲೋಗಿದ್ಲು ಆ ಮಹಿಳೆ? ಏನಾಗಿತ್ತು ಅಂತ ನೋಡಿದ್ರೆ, ಪ್ರಿಯಾಂಕಾ ನಾಪತ್ತೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಮಹಿಳೆಗಿತ್ತು ಅಕ್ರಮ ಸಂಬಂಧ. ನಾಪತ್ತೆಯಾಗಿದ್ದ ಮಹಿಳೆಗೆ ಅಕ್ರಮ ಸಂಬಂಧ ಇತ್ತು. ಕುಣಿಗಲ್ನ ಗೊಟ್ಟಿಗೆರೆಯ ಡೇವಿಡ್ ಅವರ ಮನೆಯಲ್ಲಿ ಆಕೆ ಪತ್ತೆಯಾಗಿದ್ದಾಳೆ. 2 ದಿನದಿಂದ ಡೇವಿಡ್ ಅವರ ಮನೆಯಲ್ಲೇ ಇದ್ರು ಅಂತ ಹೇಳಲಾಗಿದೆ. ಈ ಮಹಿಳೆಯ ಪತಿ ರುದ್ರೇಶ್ ಅವರ ಗೆಳೆಯ ಅಂತ ಹೇಳಲಾಗ್ತಾ ಇದೆ. ಡೇವಿಡ್ ಅನ್ನುವಂತಹ ವ್ಯಕ್ತಿ, ಆ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಇತ್ತು ಅನ್ನುವಂತ ಹೇಳಲಾಗ್ತಾ ಇದೆ. ಕುಣಿಗಲ್ನ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿದ್ದಂತಹ ವ್ಯಕ್ತಿ ಡೇವಿಡ್. ಪ್ರಿಯಾಂಕಾಳನ್ನ ಬೇಲೂರು ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ. ನೋಡಿ, ಆ ಮಹಿಳೆಯ ಪ್ರಿಯಕರ ಡೇವಿಡ್ ಮತ್ತು ಆಕೆ ಮನೆಯಲ್ಲಿ ಸಿಕ್ಕಿಬಿದ್ದ ಕ್ಷಣದಲ್ಲಿ ತೆಗೆದಂತಹ ಫೋಟೋ ಇದು. ಆ ವ್ಯಕ್ತಿ ಡೇವಿಡ್ ಅವರ ಮನೆಯಲ್ಲಿ ಸಿಕ್ಕಿಬಿದ್ದಾಗ ತೆಗೆದಂತಹ ಫೋಟೋ. ಇಡೀ ಜಿಲ್ಲಾಡಳಿತ ಅಷ್ಟೆಲ್ಲ ಮಾಡಿ ಹುಡುಕ್ತಾ ಇದ್ರು. ಅಲ್ಲಿ ಕೆರೆ ಹತ್ರ ಏನೇನಾಯ್ತು ಅಂತ ಇವ್ರಿಗೆ ಗೊತ್ತಾಗ್ಲಿಲ್ವಾ? ಎಲ್ಲ ಮಾಧ್ಯಮಗಳಲ್ಲಿ ಬಂದಿದ್ರು ಕೂಡ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ತಾನು ಮಾಹಿತಿ ತಿಳಿಸಬೇಕು ಅನ್ನುವಂಥದ್ದು ಗೊತ್ತಾಗ್ಲಿಲ್ವಾ? ಅಲ್ಲಿವರೆಗೂ ಕೂಡ ಹೀಗೆ ಬಚ್ಚಿಟ್ಕೊಂಡು ಕೂತಿದ್ರು. ಕೊನೆಗೆ ಪೊಲೀಸರು ಆಕೆ ಜೀವಂತ ಇದ್ದಾಳೆ ಅನ್ನೋದನ್ನ ಟ್ರ್ಯಾಕ್ ಮಾಡಿದ್ರು.